ಅಲ್ಲದೆ ಇವತ್ತು ಕೂಡ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಕೂಡ ವಾದ ಮಾಡಲಿದ್ದಾರೆ. ಅಮೆರಿಕಾದಲ್ಲಿ ಡಿಸಿಎಂ ಮೂಡ ಟೆನ್ಷನ್ನಲ್ಲಿ ಸಿಎಂ. ಒಂದು ಕಡೆ ಮೂಡ ತಲೆಬಿಸಿ, ಮತ್ತೊಂದು ಕಡೆ ಆಪ್ತರ ಟೆನ್ಷನ್. ಸಿಎಂ ಗಾದಿಗೆ ನಾ ಮುಂದು ತಾ ಮುಂದು ಎನ್ನುತ್ತಿರುವ ನಾಯಕರು. ಮುಖ್ಯಮಂತ್ರಿಗಳ ಸೋಮವಾರದ ಕಾರ್ಯಕ್ರಮಗಳು ರದ್ದು. ಇವತ್ತು ಸಿಎಂ ಎಲ್ಲ ಕಾರ್ಯಕಲಾಪಗಳನ್ನು ಕಾಯ್ದಿರಿಸಲಾಗಿದೆ ಅಂತ ಅವರ ಟಿಪಿನಲ್ಲಿ ಹಾಕಿರ್ತಕ್ಕಂಥದ್ದು. ಇನ್ನು ಹೈಕೋರ್ಟ್ ವಾದ ಪ್ರತಿವಾದಗಳನ್ನು ಆಲಿಸಲಿರುವ ಸಿಎಂ. ಹೈಕೋರ್ಟ್ ತೀರ್ಪಿನ ಮೇಲೆ ನಿಂತಿದೆ ಸಿಎಂ ಕುರ್ಚಿ ಭವಿಷ್ಯ. ಅಮೆರಿಕಾದಲ್ಲಿ ಡಿಸಿಎಂ ಮೂಡ ಟೆನ್ಷನ್ನಲ್ಲಿ ಸಿಎಂ. ಇನ್ನು ಕುಟುಂಬಸ್ಥರ ಜೊತೆ ಖಾಸಗಿ ಪ್ರವಾಸ ತೆರಳಿರುವ ಡಿಸಿಎಂ ಡಿಕೆ ಶಿವಕುಮಾರ್. ಇತ್ತ ಮೂಡ ಟೆನ್ಷನ್ನಲ್ಲಿ ಸಿಎಂ ಸಿದ್ದರಾಮಯ್ಯ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಗಾದಿಗಾಗಿ, ಮುಖ್ಯಮಂತ್ರಿ ಕುರ್ಚಿಗಾಗಿ ನಾ ಮುಂದು ತಾ ಮುಂದು ಅಂತಿರುವ ಕೈ ನಾಯಕರು. ಸೊ ಈ ನಡುವೆ ಸೋಮವಾರದ ಸಿಎಂ ಎಲ್ಲ ಕಾರ್ಯಕಲಾಪಗಳನ್ನು ಕಾಯ್ದಿರಿಸಲಾಗಿದೆ. ಇನ್ನು ಹೈಕೋರ್ಟ್ ವಾದ ಪ್ರತಿವಾದಗಳನ್ನು ಆಲಿಸಲಿರುವ ಸಿಎಂ ಸಿದ್ದರಾಮಯ್ಯ. ಹೈಕೋರ್ಟ್ ತೀರ್ಪಿನ ಮೇಲೆ ನಿಂತಿದೆ ಸಿಎಂ ಕುರ್ಚಿ ಭವಿಷ್ಯ. ಇನ್ನು ಅಮೆರಿಕಾದಲ್ಲಿ ಡಿಸಿಎಂ ಮೂಡ ಟೆನ್ಷನ್ನಲ್ಲಿ ಸಿಎಂ. ಇನ್ನು ಅಮೆರಿಕಕ್ಕೆ ತೆರಳಿರುವ ಡಿಸಿಎಂ ಡಿಕೆ ಶಿವಕುಮಾರ್. ಒಂದು ವಾರದ ಕಾಲದ ಖಾಸಗಿ ಪ್ರವಾಸದಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್. ಇತ್ತ ಮೂಡ ಟೆನ್ಷನ್ನಲ್ಲಿ ಸಿಎಂ ಸಿದ್ದರಾಮಯ್ಯ. ಇನ್ನು ಮುಖ್ಯಮಂತ್ರಿಗಳ ಸೋಮವಾರದ ಎಲ್ಲ ಕಾರ್ಯಗಳನ್ನು ಕೂಡ ರದ್ದು ಮಾಡಲಾಗಿದೆ, ಕಾಯ್ದಿರಿಸಲಾಗಿದೆ. ಇಂದು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಮನವಿ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ನಡೆಯಲಿದೆ. ಇವತ್ತು ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಾಡ್ತಾಯಿದ್ರೆ, ಜೊತೆಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಕೂಡ ವಾದ ಮಾಡಲಿದ್ದಾರೆ. ಈ ನಡುವೆ ಇವತ್ತು ವಾರದ ಮೊದಲ ದಿನ ಸಹಜವಾಗಿ ಅನೇಕ ಸಭೆ, ಈ ಹಿಂದೆ ಅನೇಕ ಸಭೆ ಮೀಟಿಂಗ್ಗಳನ್ನು ಕೂಡ ಸಿದ್ದರಾಮಯ್ಯನವರು ಸಹಜವಾಗಿ ಹಾಜರಾಗ್ತಿದ್ರು. ಯಾಕೆಂದರೆ ವೀಕ್ ಫಸ್ಟ್ ಎಲ್ಲ ಕೆಲಸಗಳು ಕೂಡ ವಾರದ ಮೊದಲನೇ ವಾರದಲ್ಲಿ ಶುರುವಾಗ್ತಕ್ಕಂಥದ್ದು ಬಹುತೇಕ ಹೆಚ್ಚು. ಆದರೆ ಯಾವುದೇ ಕಾರಣ ನೀಡದೆ ಇವತ್ತು ಸಿದ್ದರಾಮಯ್ಯನವರ ಕಾರ್ಯಕಲಾಪಗಳನ್ನು ಕಾಯ್ದಿರಿಸಲಾಗಿದೆ. ಇನ್ನು ಅವರ ಟಿಪಿನಲ್ಲಿ ಕಾಯ್ದಿರಿಸಲಾಗಿದೆ ಅಂತಕ್ಕಂಥ ಒಂದು ಸುದ್ದಿಯನ್ನು ಹಾಕಿದ್ದಾರೆ. ಸೊ ಯಾವುದೇ ಕಾರ್ಯಕ್ರಮಗಳಲ್ಲೂ ಸದ್ಯಕ್ಕೆ ಸಿದ್ದರಾಮಯ್ಯನವರು ಭಾಗವಹಿಸ್ತಿಲ್ಲ. ಇವತ್ತು ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ನಡೆಯಲಿದ್ದು, ಸೊ ಅರ್ಜಿ ವಿಚಾರಣೆಯ ವಾದ ವಿವಾದಗಳನ್ನು ಸಿಎಂ ಸಿದ್ದರಾಮಯ್ಯನವರು ಆಲಿಸಲಿದ್ದಾರೆ. ಒಂದು ಕಡೆ ಮೂಡ ಟೆನ್ಷನ್ನು ಸಿದ್ದರಾಮಯ್ಯನವರಿಗೆ, ಮತ್ತೊಂದು ಕಡೆ ನಾ ಮುಂದು ತಾ ಮುಂದು ಅನ್ನುತ್ತಿರುವ ಕುರ್ಚಿಗಾಗಿ, ಅಂದರೆ ಸಿ ಎಂ ಕುರ್ಚಿಗಾಗಿ ನಾನು ಸೀನಿಯರ್ ಇದ್ದೀನಿ ಅಂತಕ್ಕಂಥ ಮಾತುಗಳು ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿಬರ್ತಾ ಇದ್ದಾವೆ. ಒಂದು ಕಡೆ ದೇಶಪಾಂಡೆ, ಮತ್ತೊಂದು ಕಡೆ ಎಂ ಬಿ ಪಾಟೀಲ್, ಇನ್ನೊಂದು ಕಡೆ ಡಿ ಸಿ ಎಮ್ ಹೆಸರು ಕೂಡ ಅವರ ಆಪ್ತ ಬಳಗದಲ್ಲೂ ಕೂಡ ನಾವು ನೆನ್ನೆ ತಾನೇ ಒಂದು ಸ್ಟೋರಿ ನೋಡಿದ್ವಿ. ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಕೂಡ ಮುಂದಿನ ಸಿ ಎಂ ಅಂತ ಹಾಕ್ಕೊಂಡಿದ್ದಾರೆ.